ಸೊ ಫಸ್ಟ್ ಪ್ರೋಗ್ರಾಮ್ ನೀವು ನೋಡ್ತಾ ಇದ್ದಂಗೆ ಓರಿಯೆಂಟೇಷನ್ ಪ್ರೋಗ್ರಾಮ್. ಇದು ಮೇನ್ ಲೀಡ್ ಯಾರು ತಗೊಳ್ತಾರೆ, ಸೊ ಇದೆಲ್ಲ ನಡೆಸ್ಕೊಳ್ಳೋರು. ಸೊ ಇಲ್ಲೆಲ್ಲ ಟೀಚರ್ಸು ಒಬ್ಬೊಬ್ರು ಲೀಡರ್ಸು. ಸೊ ಅವರು ಇನ್ಚಾರ್ಜ್ ತಗೊಂಡು ಅವರೊಂದು ಇವೆಂಟ್ನ ಮ್ಯಾನೇಜ್ ಮಾಡ್ತಾರೆ. ಸೊ ನೀವು ಇದು ಮಾಡಿ ಇದು ಮಾಡಬೇಕು. ಸೊ ನಮ್ಮಲ್ಲಿ ಎಲ್ಲ ಕೋಆರ್ಡಿನೇಷನ್ ಇರೋದ್ರಿಂದ ಇಲ್ಲಿ ಇಷ್ಟು ಮಾತ್ರ ನಾವು ಇದು ಮಾಡಿದ್ವಿ. ಸೊ ಫಸ್ಟ್ ಪ್ರೋಗ್ರಾಮ್ ಓರಿಯೆಂಟೇಷನ್ ನಾವು ಮುಗಿಸಿದ್ವಿ. ಇದಷ್ಟೇ ಆಗಲ್ಲ, ಎನ್ವಿರಾನ್ಮೆಂಟಲ್ ಡೇ, ಎಲೆಕ್ಷನ್ ಡೇ, ಓತ್ ಡೇ, ಯೋಗ ಡೇ, ಪೇರೆಂಟ್ಸ್ ಟೀಚರ್ ಮೀಟಿಂಗ್ ನಾವು ಪ್ರತಿ ಮಂತು ನಾವು ಕಂಡಕ್ಟ್ ಮಾಡ್ತೀವಿ. ಏನಕ್ಕೆ ಅಂದರೆ ನಮಗೆ ಪ್ರತಿ ಮಗುನು ಮಂತ್ಲಿಗಿಂತ ಅವರು ಇಂಪ್ರೂವ್ ಆಗಬೇಕು. ಸೊ ಒಂದೇ ಸ್ಟೇಜಲ್ಲಿ ಇರಬಾರ್ದು. ಸೊ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಒಬ್ಬೊಬ್ಬರು ಪೇರೆಂಟ್ಸ್ ಹೇಳ್ತಾರೆ, ತುಂಬ ಸ್ಕೂಲ್ಸಲ್ಲಿ ಬರೀ 2 ತಿಂಗಳು 3 ತಿಂಗಳು ಒಂದ್ಸರಿ ಮಾಡ್ತಾರೆ. ನೀವು ಮಾತ್ರ ಏನಕ್ಕೆ ಯಾವಾಗ ತಿಂಗಳು ನಮ್ಗೆ ಡಿಸ್ಟರ್ಬ್ ಮಾಡ್ತೀರಾ? ಇಲ್ಲ, ನಮ್ಮ ಮಕ್ಕಳನ್ನ ನಾವು ಮುಂದೆ ತರಬೇಕು ಅಂದರೆ ಅವ್ರನ್ನ ಪ್ರತಿ ಆಸ್ಪೆಕ್ಟಲ್ಲೂ ನಾವು ಅವ್ರನ್ನ ಅನಲೈಸ್ ಮಾಡ್ತಾ ಇರ್ತೀವಿ. ಸೊ ಟೀಚರ್ಸ್ ಎಲ್ಲ ಹೇಳಿದ್ದಾರೆ, ಅವ್ರು ಬರೀ ಓದೋದನ್ನಷ್ಟೇ ನಾವು ನೋಡೋದಿಲ್ಲ, ಫುಲ್ ಆಲ್ರೌಂಡ್ ಆಸ್ಪೆಕ್ಟು. ಸೊ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಕಂಪಲ್ಸರಿ. ಅದರಿಂದ ನಮ್ಮ ಸಿಟಿ ಪೇರೆಂಟ್ಸ್ಗೆ ಅದು ನಾವು ಕಂಪಲ್ಸರಿ ಮಾಡಿರೋದು ವಿತ್ ಫೈನ್ ಅಮೌಂಟು. ಸೊ ಅವ್ರ ಅಮೌಂಟ್ ಕಿತ್ಕೋಬೇಕು ಅಂತ ಅಲ್ಲ, ಸೊ ಮಕ್ಕಳು ಡೆವಲಪ್ ಆಗಬೇಕು, ಆಮೇಲೆ ನಮ್ಮ ಪೇರೆಂಟ್ಸ್ ಡೈಲಿ ಬರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಇಂಡಿಪೆಂಡೆನ್ಸ್ ಡೇ ದಿನ ನಾವು ಬ್ಲಡ್ ಡೊನೇಷನ್ ವರ್ಷದಿಂದ ವರ್ಷಗೆ ಇಂಪ್ರೂವ್ ಆಗ್ತಾನೆ ಹೋಗ್ತಿದೆ. ನಮ್ಮ ಪೇರೆಂಟ್ಸ್ ಕೊಡ್ತಾ ಹೋಗ್ತಿದ್ದಾರೆ, ಇದು ಬ್ಲಡ್ ಡೊನೇಟ್ ಮಾಡ್ತಿದ್ದಾರೆ. ಸೊ ಇದೇ ಥರ ಈ ವರ್ಷನೂ ಇನ್ನೂ ಜಾಸ್ತಿ ಇಂಪ್ರೂವ್ ಆಗಲಿ. ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಫೆಸ್ಟಿವಲ್, ಕೃಷ್ಣ ಜನ್ಮಾಷ್ಟಮಿ, ಹಿಂದುತ್ವ ನಾವು ಉಳಿಸ್ಕೋಬೇಕು. ಸೊ ಅದರಿಂದ ನಾವು ಪ್ರತಿ ಹಬ್ಬನೂ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಮಕ್ಳಿಗೂ ಅದು ಗೊತ್ತಾಗುತ್ತೆ. ಸೊ ಮನೆಯಲ್ಲೂ ಮಾಡಲ್ಲ, ನಾವು ಇಲ್ಲೂ ಮಾಡಲ್ಲ, ಆದರೆ ಮಕ್ಳಿಗೆ ಗೊತ್ತಾಗಬೇಕು ಅಂದರೆ ಹೇಗೆ ಸಾಧ್ಯ? ತುಂಬ ಮಕ್ಕಳಿಗೆ ಕೃಷ್ಣ ಇದ್ದಾರೆ ಅನ್ನೋದೇ ಗೊತ್ತಿರಲ್ಲ. ಸೊ ಲಕ್ಷ್ಮೀ ಹಬ್ಬ ಮಾಡಬೇಕು. ಲಕ್ಷ್ಮೀ ಹಬ್ಬ ಫೇಮಸ್ ಆಗಿದೆ, ಆದರೆ ತುಂಬ ಹಬ್ಬನ ಮಿಸ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನ ನಾವು ಸ್ಕೂಲಲ್ಲಿ ಮಂತ್ಲಿ ಒನ್ಸು ಬಾಲಸಭಾ ಅನ್ನೋದ್ರ ಮುಖಾಂತರ ನಾವು ನೋಡಿಸ್ತೀವಿ. ಇದು ಅವ್ರ ನಾಲೆಜ್ಗೋಸ್ಕರ ಇದನ್ನ ಮಾಡೋದು. ಸೊ ಆಮೇಲೆ ಕೋಆರ್ಡಿನೇಷನ್, ಟೀಮ್ ವರ್ಕ್ ಎಲ್ಲ ಇಂಪ್ರೂವ್ ಆಗುತ್ತೆ. ಆನ್ಯುವಲ್ ಡೇಸ್ ಅಲ್ಲಿ ಪ್ರತಿ ವರ್ಷಕ್ಕೊಂದ್ಸಲಿ ಡ್ಯಾನ್ಸ್ ಮಾಡಿ ನಮ್ಮ ಮಕ್ಕಳು ಸುಮ್ಮನೆ ಆಗೋದಿಲ್ಲ. ಪ್ರತಿ ತಿಂಗಳು ಕಲ್ಚರಲ್ ಈವೆಂಟ್ ಅಲ್ಲಿ ಅವ್ರು ಇಂಪ್ರೂವ್ ಆಗ್ತಾರೆ. ಕೋಆರ್ಡಿನೇಷನು, MC ಸ್ಕ್ರಿಪ್ಟು. ಇವಾಗ 5ನೇ ಕ್ಲಾಸ್ ಮಗುನ ನಾವು ನಿಲ್ಸಿದ್ರು ಅವ್ರಿಗೆ ಒಂದು ನೀನು ಇಲ್ಲಿ MC ಮಾಡಬೇಕಮ್ಮ ಅಂದರೆ ಅವ್ರು ಫುಲ್ ಡೀಟೇಲ್ಸ್ನ ಬರ್ಕೊಂಡು ಬರ್ತಾಳೆ, ಕ್ಲಾಸ್ಗೂ ಹೋಗ್ತಾಳೆ. ಸೊ ಪ್ರೈಮರಿಗೆ ಒಂದು ಬಾಲಸಭಾ ಇರುತ್ತೆ, ಹೈಸ್ಕೂಲ್ ಒಂದು ಬಾಲಸಭಾ ಇರುತ್ತೆ. ಸೊ ಅವರೇ ಈವೆಂಟ್ನ ಮ್ಯಾನೇಜ್ ಮಾಡುವಷ್ಟು ಕೆಪಾಸಿಟಿ ನಮ್ಮ ಮಕ್ಕಳಲ್ಲಿ ಬಿಲ್ಡ್ ಆಗ್ತಿದೆ. ಸೊ ಅದರಿಂದ ನಾವು ಪ್ರತಿ ತಿಂಗಳು ಬಾಲಸಭಾನ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕೃಷ್ಣ ಜನ್ಮಾಷ್ಟಮಿ, ಟೀಚರ್ಸ್ ಡೇ ಯೂಶುವಲ್ ಆಗಿ ನಮ್ಮ ಮಕ್ಕಳೇ ನಮಗೆ ಮಾಡೋದು. ಸೊ ಗಾಂಧಿ ಜಯಂತಿ, ದಸರಾ ಫೆಸ್ಟಿವಲ್, ವಾಲ್ಮೀಕಿ ಜಯಂತಿ, ಈ ಥರ. ಸೊ ಲೀಸ್ಟ್ ಆಫ್ ಪ್ರೋಗ್ರಾಮ್. ಸೊ ಬರೀ ಒಂದರಲ್ಲಿ ಮಾತ್ರ ನಾವು ಸ್ಟಕ್ ಆಗಿರೋದಿಲ್ಲ. ಸೊ ಇದು ಸ್ಟಾರ್ಟಿಂಗೇ ಕೊಡೋದ್ರಿಂದ ನಮ್ಮ ಟೀಚರ್ಸು ಚೆನ್ನಾಗಿ ಪ್ರಿಪೇರ್ ಆಗಿರ್ತಾರೆ. ಸೊ ಇದು ಎಕ್ಸಿಕ್ಯೂಷನ್ ತುಂಬ ಬೆಸ್ಟಾಗೇ ಬರುತ್ತೆ. ಸೊ ಪ್ರತಿ ಟೀಚರ್ಗೂ 3 ಇವೆಂಟ್ ಇರುತ್ತೆ. ಸೊ ಮಹಾಬಲೇಶ್ವರ ಹೆಗ್ಡೆ ದಸರಾ ಫೆಸ್ಟಿವಲ್, ಮತ್ತೆ ಯುಗಾದಿ ಫೆಸ್ಟಿವಲ್ ಇನ್ಚಾರ್ಜ್ ಅವ್ರದ್ದೇ. ಸೊ ಯಾವಾಗ ಅನ್ನೋದು ಅವ್ರು ಆಲ್ರೆಡಿ ತಿಳ್ಕೊಂಡಿರೋದ್ರಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಮೇರಿ ಮ್ಯಾಮ್ ರಿಪಬ್ಲಿಕ್ ಡೇ, ಗುಡ್ ಫ್ರೈಡೆ ಇನ್ಚಾರ್ಜು, ಮತ್ತೆ ಅಸೆಂಬ್ಲಿ ಇನ್ಚಾರ್ಜ್ ಫಾರ್ ಜೂನ್ ಮಂತ್. ಸೊ ಇದೇನಿದೆ ಅಸೆಂಬ್ಲಿ ಇನ್ಚಾರ್ಜು, ಪ್ರತಿ ತಿಂಗಳಿಗೂ ಒಬ್ಬೊಬ್ರು ಟೀಚರ್ಸ್ ಇನ್ಚಾರ್ಜ್ ಇರ್ತಾರೆ. ಇದೇನಕ್ಕೆ ಇರ್ತಾರೆ? ಸೊ ಆ ತಿಂಗಳಲ್ಲಿ ಸೊ ಸುಭಾಷ್ ಚಂದ್ರ ಬೋಸ್ ಜಯಂತಿ ಇರ್ಬೋದು, ನಮ್ಮ ಲೀಡರ್ಸ್ದು. ಸೊ ಪ್ರತಿದಿನ ಆ ಟೀಚರು ಟ್ರ್ಯಾಕ್ ಮಾಡಿ ಒಂದು 5 ನಿಮಿಷ ನಮ್ಮ ಅಸೆಂಬ್ಲಿಯಲ್ಲಿ ಮಕ್ಕಳಿಗೆ ಬ್ರೀಫ್ ಮಾಡೋದು ನಮ್ಮ ಎಲ್ಲ ಟೀಚರ್ಸ್ದು ಜವಾಬ್ದಾರಿ ಆಗಿರುತ್ತೆ. ಸೊ ಇದರಿಂದ ನಮ್ಮ ನೇಷನ್ ಬಿಲ್ಡ್ ಆಗುತ್ತೆ. ನಮ್ಮ ನೇಷನ್ ಮೇಲೆ ಪ್ರತಿ ಮಗುಗೂ ಇದು ಬರುತ್ತೆ, ಗೌರವ ಬರುತ್ತೆ. ಸೊ ಅದರಿಂದ ಪ್ರತಿ ತಿಂಗಳಿಗೂ ಒಬ್ಬೊಬ್ರು ಟೀಚರ್ಸ್ ಇನ್ಚಾರ್ಜ್ ಇರ್ತಾರೆ. ಬಾಲಸಭಾಗೂ ಅಷ್ಟೇ MC ಮಾಡೋದ್ರಿಂದ ಮಕ್ಕಳೇ ಮಾಡೋದು. ಆದರೆ ಯಾವ ಮಕ್ಕಳು ಮಾಡಬೇಕು ಅನ್ನೋದ್ರ ಬಗ್ಗೆ, ಬಾಲಸಭಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅದಕ್ಕೂ ಟೀಚರ್ಸ್ ಇನ್ಚಾರ್ಜ್ ಇರುತ್ತೆ. ಸೊ ರ್ಯಾಂಡಮ್ ಆಗಿ ಏನೋ ಮಾಡ್ತಾರಪ್ಪ ಇವರು, ಸುಮ್ಮನೆ ಬಾಲಸಭಾ ಅಂತಾರೆ, ಮಕ್ಕಳನ್ನ ಡ್ಯಾನ್ಸ್ ಆಡಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ಆ ಡ್ಯಾನ್ಸ್ ಆಡೋಕೆ ಮುಂಚೆ, ಮಾಡೋದಕ್ಕಿಂತ ಮುಂಚೆ ಟೀಚರ್ಸ್ ನಮ್ಮ ಇದ್ದೇ ಇರುತ್ತೆ, ಯಾರನ್ನು ಮಾಡಬೇಕು, ಯಾವ್ಯಾವ ಕ್ಲಾಸ್ ಮಕ್ಕಳಲ್ಲಿ ಯಾವ್ಯಾವ ಟ್ಯಾಲೆಂಟ್ ಇದೆ. ಸೊ ಕ್ಲಾಸ್ ಟೀಚರ್ಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಸೊ ಡೈಲಿ ಪೀರಿಯಡಲ್ಲಿ ಅವ್ರವ್ರ ಕ್ಲಾಸ್ ಮಕ್ಕಳನ್ನ ಅವ್ರು ಪ್ರಿಪೇರ್ ಮಾಡಿ ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಬರೀ ಆನ್ಯುವಲ್ ಡೇಗೆ ನಾವು ಯಾವತ್ತೂ ಕಾಯ್ಕೊಂಡೇ ಇಲ್ಲ. ಬಾಲಸಭಾಯಿಂದ ನಮ್ಮ ಮಕ್ಕಳಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಆಗ್ತಿದೆ. ಸೊ ಇದು ನಿಮ್ಮ ಗಮನಕ್ಕೆ ತರಬೇಕು ಅನ್ನೋದು ನಮ್ಮಲ್ಲಿತ್ತು. ಎಲ್ಲರೂ ಕೂಡಿ ಮಾಡೋದ್ರಿಂದ ಸೊ ಪ್ರತಿಯೊಂದು ಮಕ್ಕಳಲ್ಲೂ ಡೆವಲಪ್ಮೆಂಟ್ ಖಂಡಿತ ಕಾಣಿಸುತ್ತೆ. ಸೊ ಓದಿದ್ರ ಮನೆಗೆ ಹೋದ್ರ ಅಂತ ಇರಲ್ಲ, ಅವ್ರು ಓವರ್ ಆಲ್ ಡೆವಲಪ್ಮೆಂಟ್. ನಮ್ಮ ಮಕ್ಕಳು 10th ಪಾಸ್ ಆದ್ಮೇಲೆ ನೀವು ಯಾವುದೇ ಕಾಲೇಜ್ಗೆ ಹೋಗಿ ಅವ್ರ ಈವೆಂಟ್ನ ಮ್ಯಾನೇಜ್ ಮಾಡೇ ಮಾಡ್ತಾರೆ. ಸೊ ಇದನ್ನ ನೀವು ಇವಾಗಿಂದ ನಿಮ್ಮ ಮನೇಲಿ ಸಮೇತ ಏನಾದರೂ ಜವಾಬ್ದಾರಿ ಕೊಟ್ಟು ನೀವು ಅಬ್ಸರ್ವ್ ಮಾಡ್ಬೋದು.